ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕಿರುಗೂರಿನ ಗಯ್ಯಾಳಿಗಳು ಭಾಗ 2. ಗಾಳಿ ಹೊಡೆತಕ್ಕೆ ಓಲಾಡಿ ಓಲಾಡಿ ಗಿಡ ಮರಗಳೆಲ್ಲ ಸಾಷ್ಟಾಂಗ ಬಿದ್ದಂತೆ ನೆಲ ಮುಟ್ಟಿ ಮುಟ್ಟಿ ಏಳತೊಡಗಿದವು. ಆದರೆ ಈ ಸರ್ಕಸ್ಸನ್ನು ಎಷ್ಟು ಹೊತ್ತು ತಾನೇ ಮಾಡಿಯಾವು? ಅದು ಗಾಳಿ ಒಂದೇ ದಿಕ್ಕಿನಲ್ಲಿ ಬೀಸಿದರೆ ಹೇಗೋ ಹಾಗೆ ಬಗ್ಗಿ ಎದ್ದು ನಿಭಾಯಿಸುತ್ತಿದ್ದವೋ ಏನೋ. ಆದರೆ ಗಾಳಿ ಚಕ್ರ ಸುತ್ತುತ್ತಿದ್ದಂತೆ ಸುತ್ತ 4 ದಿಕ್ಕಿನಲ್ಲೂ ಮರಗಳು ಓಲಾಡಿಸಿ ಬಟ್ಟೆ ಹಿಡಿದಂತೆ ತಿರುಪುತ್ತಿದ್ದವು. ಹಾಗಾಗಿ ದಿನ ಕಳೆಯುವುದರೊಳಗೆ ಲಟಲಟ ಕಾಂಡ ಮುರಿದು ಅನೇಕ ಮರಗಳು ಉರುಳಿದವು. ಗಾಳಿಯಲ್ಲಿ ಅದುರಿ ಎಲೆಗಳೆಲ್ಲ ಹರಿದು ತೊಟ್ಟು ಕಳಚಿ ತೂರಿ ಹೋಗಿ ಅನೇಕ ಮರಗಳು ಬೋಳಾಗಿ ಹೋದವು. ಬಾಳೆ ಮರಗಳಂತೂ ಮುಕ್ಕಾಲು ಪಾಲ ಬಿದ್ದು ಹೋದರೆ ಹಾಗೂ ಹೀಗೂ ನಿಂತಿದ್ದ ಬಾಳೆ ಮರಗಳ ಎಲೆಗಳಲ್ಲಿ ಸಿಗಿದು ಊಟಕ್ಕೆ ತೆಗೆದುಕೊಳ್ಳೋಣ ಎಂದರೆ ಅದು ಅಂಗೈ ಅಗಲದಷ್ಟೂ ಕೂಡ ಸಿಕ್ಕುತ್ತಿರಲಿಲ್ಲ. ಅದರ ಎಲೆ ಅಷ್ಟೊಂದು ಕತ್ತರಿಸಿ ಹೋಗಿತ್ತು. ಎಲೆ ಉದುರಿ ಮರಗಳೆಲ್ಲ ಬೋಳಾದ ಮೇಲೆ ಮರಗಳ ಓಲಾಟ ಕೊಂಚ ಕಡಿಮೆಯಾದರೂ ಕೊಂಬೆಗಳ ನಡುವೆ ಗಾಳಿ ನುಗ್ಗುವ ಹೊಡೆತಕ್ಕೆ ಸಿಯೋ ಎಂದು ಸಿಳ್ಳಿನ ಸದ್ದು 100 ನರಿಗಳು ಊಳಿಟ್ಟಂತೆ ಕಾಡಿನಿಂದ ಕೇಳತೊಡಗಿತ್ತು. ಈ ಗಾಳಿ ಹೆಂಗಸರ ಮೇಲೆ ಹೆಚ್ಚು ಪ್ರಭಾವ ಬೀರುವಂತೆ ತೋರುತ್ತಿತ್ತು. ಸೀಗೇಗೌಡರ ಒಬ್ಬನೇ ಮಗ ಸುಬ್ಬಯ್ಯನಿಗೆ ಹೊಸದಾಗಿ ಮದುವೆ ಮಾಡಿ ತಂದಿದ್ದ ಸೊಸೆ ದಾನಮ್ಮ ಸ್ಮರಣೆ ಕಳೆದುಕೊಂಡು ಮನೆಯಿಂದ ಹೊರಬಂದು ಗಾಳಿಗೂ ಮನೆ ಪಕ್ಕ ಬೆಳೆದಿದ್ದ ಹೆಬ್ಬಲಸಿನ ಮರಕ್ಕೂ ಹೀನಾಮಾನ ಅನ್ನತೊಡಗಿದಳು. ಗಾಳಿಯ ಊಳನ್ನು ಮೀರಿ ಕೇಳುತ್ತಿದ್ದ ಬದಲು ನೆಲದಿಂದ ಚಟ ಸದ್ದಾಯಿತು. ಹೆಗ್ಗಣ್ಣ ಯಾವುದೋ ಹೊರಗಿನಿಂದ ಸುರಂಗ ಹೊಡೆದು ಮನೆಯ ಅಡಿಗೆ ಬಂದಿದೆ ಎಂದು ತಿಳಿದರು. ಆದರೆ ಅಷ್ಟರಲ್ಲಿ ಕಟಕಟ ಸದ್ದಿನೊಂದಿಗೆ ನೆಲ ಬಿರುಕು ಬಿಟ್ಟು ಆ ಬಿರುಕು ಹಾಗೆ ಮುಂದುವರಿಯುತ್ತಾ ಗೋಡೆಯವರೆಗೂ ಗೀರೆಳೆಯದಂತೆ ಹೋಗಿ ಅನಂತರ ಗೋಡೆ ಹತ್ತಿ ಸೂರಿನವರೆಗೂ ಹೋಗಿ ಮುಟ್ಟಿತ್ತು. ಕ್ಷಣಾರ್ಧದಲ್ಲಿ ಹೊರಗಿನ ಬೆಳಕು ಒಳಗೆ ಕಾಣುವಷ್ಟು ಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು. ಅಲ್ಲಿ ಊಟಕ್ಕೆ ಕುಳಿತಿದ್ದವರಿಗೆಲ್ಲ ಮೊದಲು ಅನಿಸಿದ್ದು ಭೂಕಂಪ ಎಂದು. ಊಟ ಬಿಟ್ಟು ಎಲ್ಲ ಹೊರಗೆ ಎದ್ದು ಓಡಿ ಬಂದರು. ಹೊರಬಂದು ಸುತ್ತಮುತ್ತ ನೋಡಿದಾಗಲೇ ಅವರಿಗೆ ನಿಜ ಸಂಗತಿ ಗೊತ್ತಾಗಿತ್ತು. ಹೆಬ್ಬಲಸಿನ ಮರದ ಭಾರಿ ಅಡ್ಡ ಬೇರೊಂದು ನೆಟ್ಟಗೆ ಸೀಗೇಗೌಡರ ಮನೆಯ ಪಾಯದಡಿಗೆ ಹೋಗಿತ್ತು. ಭಾರಿ ಅಡ್ಡ ಬೇರೊಂದು ನೆಟ್ಟಗೆ ಸೀಗೇಗೌಡರ ಮನೆಯ ಪಾಯದ ಅಡಿಗೆ ಹೋಗಿದ್ದರಿಂದ ಮರ ಅದರ ವಿರುದ್ಧ ದಿಕ್ಕಿನಲ್ಲಿ ವಾಲಿದಂತೆ ಆ ಬೇರು ಪಾಯದ ಸಮೇತ ಮನೆಯ ಒಂದು ಪಾರ್ಶ್ವವನ್ನು ಮೆಟ್ಟಿ ಎತ್ತುತ್ತಿತ್ತು. ಸುಬ್ಬಯ್ಯನ ಹೆಂಡತಿ ದಾನಮ್ಮನಿಗೆ ಹೆಬ್ಬಲಸಿನ ಕಾಯಿಗಳು ಮನೆಯ ಹೆಂಚಿನ ಮೇಲೆ ಆಗೀಗ ಬಿದ್ದು ಹೆಂಚು ಒಡೆಯುತ್ತಿತ್ತೆಂದು ಮೊದಲೇ ಸಿಟ್ಟಿತ್ತು. ಅದು ಪಲ್ಟಿ ಹೊಡೆದರೆ ಪೂರಾ ಮನೆ ಬೀಳದಿದ್ದರೂ ಮನೆಯ ಒಂದು ಪಾರ್ಶ್ವವಾದರೂ ಖಂಡಿತ ಬೀಳುತ್ತದೆನ್ನಿಸಿ ಆಕೆಗೆ ಸಿಟ್ಟು ಮೇಲೆ ಮೀರಿತ್ತು. ಗಾಳಿಯ ಸೀಳನ್ನು ಮೀರಿ ಬಾಯಿಗೆ ಬಂದ ಹಾಗೆ ಬೈಗಳಗಳ ಮಳೆಗೆರೆಯತೊಡಗಿದಳು. ಅವಳ ವಾಕ್ ಪ್ರಕಾರದ ರೌದ್ರಾವತಾರ ನೋಡಿ ಸೀಗೇಗೌಡರು ಸುಬ್ಬಯ್ಯನು ಗಾಬರಿಯಿಂದ ಮಂಕಾಗಿ ಹೋದರು. ಬಿರುಗಾಳಿಗೂ ಕೂಡ ಸೀಗೇಗೌಡರಿಗೂ ಸುಬ್ಬಯ್ಯನಿಗೂ ಆದಷ್ಟು ಗಾಬರಿಯಾಗಿರುವಂತೆ ಕಾಣಲಿಲ್ಲ. ಅಷ್ಟೊಂದು ಗಾಬರಿಯಾಗಿ ಹೋದರು ಇವರಿಬ್ಬರು. ಇದು ಭಾಗ 2. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಭಾಗ 3ಕ್ಕೆ ಕಾಯಿರಿ.